ವಜಾ ಆಗಿದೆ ಸರ್. ಸ್ವಾಭಾವಿಕ ಏನು ಸುಪ್ರೀಂ ಕೋರ್ಟ್ ಹೋಗುವಂಥದ್ದೇನದ ಸರ್ಕಾರ ನಡೆಗೆ ಪರ ಬಂದಿದೆ ಸರ್ ಸರ್ಕಾರದ ಇದ್ರಾಗ ಏನು ಕೇಳೋ ಪ್ರಶ್ನೆ ಇದೆಯಾ? ಅದು ದಸರಾ ಇದಕ್ಕೆ ಆಚರಣೆ ಒಬ್ಬರು ಬುಕ್ಕರ್ ಪ್ರಶಸ್ತಿ ವಿಜೇತೆ ಅವಳಿಗೆ ಹೋಗಿ ನೀವು ಸುಮ್ಮನೆ ಈ ಧರ್ಮದ ಇವರೆಲ್ಲ ಟಿಪ್ಪು ಸುಲ್ತಾನ್ದ ಆಚರಣೆ ಮಾಡೋಕೆ ಹೋದಾಗ ಡ್ರೆಸ್ಗಳು ಹಾಕೊಂಡಾಗ ಯತ್ನಾಳ್ ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಬಿರಿಯಾನಿ ತಿನ್ನಕ್ಕೆ ಹೋದಾಗ ನಡೀತಿತ್ತು. ಸುಮ್ಮನೆ ಯಾಕೆ ಮಾತಾಡ್ತೀರಿ ಇದನ್ನು? ಎಲ್ಲ ನೋಡಿ ಎಲ್ಲರೂ ನೋಡಿದ್ದೀವಿ. ಅಶೋಕ್ ಅವರು ಟೊಪಿಗೆ ಹಾಕೊಂಡು ನೋಡಿದ್ದೀವಿ, ಜಗದೀಶ್ ಶೆಟ್ಟರ್ ನೋಡಿದ್ದೀವಿ, ನಿಮ್ಮ ಯತ್ನಾಳ್ ಅವ್ರದ್ದು ನೋಡಿದ್ದೀವಿ, ಎಲ್ಲರದು ನೋಡಿದ್ವಿ ಬಿಡ್ರಿ. ಈಗ ಸುಮ್ಮನೆ ಅದನ್ನ ಈಗ ಭಾನು ಮುಸ್ತಾಕ್ ಮ್ಯಾಗ ರಾಜಕಾರಣ ಮಾಡಕ್ಕೆ ಹೊಂಟಿದ್ವಿ. ಅಲ್ಲ ಪ್ರತಾಪ್ ಸಿಂಹ ಹೇಳ್ತೀನಿ, ಇವರೆಲ್ಲರೂ ಹಾಕೊಂಡಾದವ್ರೆ ಎಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದವ್ರೆ ಇವರು. ಏನು ಸುಮ್ಮನೆ ಈಗ ಬಂದು ಈಗ ಇದನ್ನೆಲ್ಲ ಮತಗಳ ಆಶಯ ಸರ ವಿಭಜನೆ ಮಾಡ್ತಾ ಇದ್ದಾರೆ ಇವರು ಎಲ್ಲರೂ. ನೋಡಿ ಅವರು ಒಂದು ಹೇಳ್ತೀನಿ, ನಾನು ಹೇಳ್ತೀನಿ, ನಾನು ಕೇಳಿ ಭುವನೇಶ್ವರಿಗೆ ಅವ್ರು ಏನಾಗ್ತಂದ್ರು ಸರ್, ಚಾಮುಂಡೇಶ್ವರಿ ತಾಯಿ ನನಗೆ ಕರ್ಸ್ಕೊಂಡಿದ್ದಾಳೆ ತಂದರು. ಬಿಡಿ, ಮೊದಲೇ ಹೇಳಿದರು ಇಲ್ಲ ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳೆ ಅಂದ್ರೆ ಏನು? ಚಾಮುಂಡೇಶ್ವರಿ ತಾಯಿ ಅಂತಂದ್ರೆ ಇದಕ್ಕಿಂತ ಚಿಂತೆ ಏನು ಬೇಕು ನಿಮಗೆ? ಆಮೇಲೆ ಮುಸ್ಲಿಂ ಸಮುದಾಯದಲ್ಲಿ ಅವ್ರದ್ದು ಪದ್ಧತಿ ಇದೆ. ನಾವು ಹಣೆ ಮೇಲೆ ಕುಂಕ ಹಾಕತ್ತೀವಿ. ನಾವು ಕುಂಕ ಹಾಕ್ಬಿಟ್ಟಾಗ ಈಗೂ ಕೂಡ ನಾವು ಊರಾಗ ನೋಡ್ತಿರಲ್ಲ, ಎಲ್ಲರೂ ಕೂತಿ ಕೊರಳಿಗೆ ಹಚ್ಕೋತಾರೆ. ನಾವು ಕುಂಕ ಕೊಟ್ಟರೆ ಇಲ್ಲ ಕೊಳ್ಳಿಗೆ ಹಚ್ಕೋತಾರೆ. ಹಿಂಗೆ ಏನದು ತಪ್ಪದ್ರಲ್ಲಿ? ಅವ್ರ ಧಾರ್ಮಿಕ ಆಚರಣೆಗಳು ಏನು ರೀ? ಎಲ್ಲಿ? ನಮ್ಮ ಲಿಂಗಾಯತರಲ್ಲೂ ಇದೆ ಇಷ್ಟಲಿಂಗ. ಬೆಂಗಳೂರಿನ ಕಂಪನಿಗಳು ಹೋಗ್ತಾ ಇದೆ ಬೇರೆ ಕಡೆ ಅಂತ.